ಹಾಯ್ ನಮಸ್ತೆ, ವೆಲ್ಕಮ್ ಟು ಅಭಿಶ್ರ ಜೀವಿ. ನಾನಿವತ್ತು ಮಾಡ್ತಿರೋ ರೆಸಿಪಿ ಬಂದುಬಿಟ್ಟು ಪಾಲಕ್ ರೈಸ್. ಬೇಕಾಗಿರುವ ಸಾಮಗ್ರಿಗಳು: ಒಂದು ಸಣ್ಣ ಲೋಟ ಅಕ್ಕಿ, ಕಾಜು, ಪಾಲಕ್ ಸೊಪ್ಪು, ಕೊತ್ತಂಬರಿ, ಈರುಳ್ಳಿ, 4 ಲವಂಗ, ಚಕ್ಕೆ, ಪತ್ರಿ, 4 ಹಸಿರು ಮೆಣಸಿನ್ಕಾಯಿ. ಫಸ್ಟ್ ಒಂದು ಕುಕ್ಕರ್ಗೆ ಅದನ್ನು ಲೋಟ ಅಕ್ಕಿ ಹಾಕಿ ತೊಳೆದ ನಂತರ ಅದಕ್ಕೆ 1 ಕಪ್ ಅಕ್ಕಿಗೆ 2 ಗ್ಲಾಸ್ ನೀರು, ಪತ್ರೆ, ಚಕ್ಕೆ, 4 ಲವಂಗ, ಒಂದು ಸ್ಪೂನ್ ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು 3 ವಿಸಿಲ್ ಹೊಡಿಸಿ. ನಂತರ ಒಂದು ಪಾತ್ರೆಯಲ್ಲಿ ತೊಳೆದಿರುವಂಥ ಪಾಲಕ್ಕು ಮತ್ತು 2 ಗ್ಲಾಸ್ ನೀರು ಹಾಕಿ ಕುದಿಸಬೇಕು. ಇಲ್ಲಾಂದರೆ ಹೊಯ್ದಾಡು ನೀರಲ್ಲಿ ಪಾಲಕ್ ಹಾಕಿದ್ರೂ ನಡೆಯುತ್ತೆ. ಪಾಲಕ್ನ ಅತಿಯಾಗಿ ಕೂಡ ಕುದಿಸಬಾರ್ದು. ಪಾಲಕ್ ಸೊಪ್ಪು ಈ ಥರ ಆಗೋವರೆಗೂ ಕುದಿಸಿ ನಂತರ ಅದರಲ್ಲಿರುವ ನೀರನ್ನೆಲ್ಲ ಜಾನಿಸಿ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ. ಇದಕ್ಕೆ 4 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಅಲ್ಲ ಬೇಕಾದರೂ ಹಾಕ್ಕೋಬೋದು, ಕೊತ್ತಂಬರಿ ಸೈಡಿಗೆ ಎತ್ತಿಕ್ಕಿಟ್ಟುಕೊಳ್ಳಿ. ಒಂದು ಪ್ಯಾನ್ನಿಗೆ 2 ಸ್ಪೂನ್ ಎಣ್ಣೆ, ಸಾಸಿವೆ ಹುರಿದ ನಂತರ ಜೀರಿಗೆ, ಸ್ವಲ್ಪ ಇಂಗು, ನಂತರ ಗೋಡಂಬಿ ಹಾಕಿ ಹುರಿದುಕೊಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ. ನಂತರ ಇದಕ್ಕೆ ಖಾರ ಜಾಸ್ತಿ ಬೇಕಾದರೆ ಮೆಣಸಿನ್ಕಾಯಿನೂ ಹಾಕ್ಬೋದು. ಈರುಳ್ಳಿ, ಹುರಿಯುವ ಸಲುವಾಗಿ ಸ್ವಲ್ಪ ಉಪ್ಪು ಹಾಕಿ, ಈರುಳ್ಳಿ ಕೆಂಪಗಾದ ನಂತರ ನಾವು ಪಾಲಕ್ ಸೊಪ್ಪನ್ನ ಏನು ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಸೇರಿಸಿ ಕುದಿಸಬೇಕು. 5 ನಿಮಿಷಗಳ ಕುದಿಸಿ ಇದನ್ನು ಹಾಗೆ ಕೈ ಆಡಿಸ್ತಾ ಇರಿ. ನಂತರ ಇದನ್ನು ಲಿಡ್ ಕ್ಲೋಸ್ ಮಾಡಿ 2 ನಿಮಿಷ ಕುದಿಸಿ. ಈ ಥರ ಬೆಂದ ನಂತರ ಇದಕ್ಕೆ ಅಚ್ಚ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಹಾಕಿ ಮಿಕ್ಸ್ ಮಾಡಿ. ನಂತರ ಇದಕ್ಕೆ ಅನ್ನ ಮಾಡಿಟ್ಟಿರುವುದನ್ನು ಹಾಕಿ ಮಿಕ್ಸ್ ಮಾಡಿ, ಮೇಲೆ ಸ್ವಲ್ಪ ಕೊತ್ತಂಬರಿ, ಇದಕ್ಕೆ ಬೇಕಾದರೆ ಪನ್ನೀರ್ ಕೂಡ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ನಿಂಬೆಹಣ್ಣನ್ನು ಹಾಕಿ ರುಚಿಯಾದ ಪಾಲಕ್ ರೈಸ್ ಈಸ್ ರೆಡಿ. ಪಾಲಕ್ ರೈಸು ಚಿಕ್ಕ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ, ಸಿಂಪಲ್ಲಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.